ಲಾಂಗ್ ಹಿಡಿದು ವಿಡಿಯೋ ಮಾಡಿ ಇನ್ಸ್ಟಾಗ್ರಾಂಗೆ ಹಾಕಿದ್ದ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ವಿನಯ್ ಹಾಗೂ ರಜತ್ ನಿನ್ನೆ ಬಂಧನವಾಗಿದ್ರು. ಆದ್ರೆ ರಾತ್ರೋರಾತ್ರಿ ಅವರನ್ನ ರಿಲೀಸ್ ಮಾಡಲಾಗಿದೆ. ಲಾಂಗ್ ಹಿಡಿದು ಭಯದ ವಾತಾವರಣ ಸೃಷ್ಟಿಸುವಂತಹ ರೀಲ್ ಮಾಡಿದ್ದಕ್ಕಾಗಿ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಎಫ್ಐಆರ್ ಮಾಡಲಾಗಿತ್ತು. ರೀಲ್ಸ್ ಶೋಕಿ ಅವರನ್ನ ಆಪತ್ತಿಗೆ ತಂದಿತ್ತು. ಬಸವೇಶ್ವರ ನಗರ ಠಾಣೆ ಪೊಲೀಸರು ಬಂಧಿಸಿದ್ದರು. ಆದ್ರೆ ಮಧ್ಯಾಹ್ನ ಬಂಧಿಸಿ ರಾತ್ರೋರಾತ್ರಿ ರಿಲೀಸ್ ಮಾಡಿದ್ದಾರೆ. ವಿನಯ್ ಗೌಡ ಮತ್ತು ರಜತ್ ಮಚ್ಚು ಪ್ರದರ್ಶಿಸಿದ ಕೇಸ್ನಲ್ಲಿ ಬಸವೇಶ್ವರ ನಗರ ಪೊಲೀಸರು ರಾತ್ರೋರಾತ್ರಿ ವರಸೆ ಬದಲಿಸಿದ್ರಾ ಎಂಬ ಪ್ರಶ್ನೆ ಉದ್ಭವಿಸಿದೆ. ಬೆಳಗ್ಗೆ ಹೊತ್ತು ಒರಿಜಿನಲ್ ಮಚ್ಚು ಎಂದಿದ್ದ ಪೊಲೀಸರು ರಾತ್ರಿ ಆಗ್ತಿದ್ದಂತೆ ಫೈಬರ್ ಮಚ್ಚು ಅಂತ ಹೇಳ್ತಿರೋದು ಅಚ್ಚರಿ ಮೂಡಿಸಿದೆ. ರೀಲ್ನಲ್ಲಿ ಬಳಸಿದ್ದ ಮಚ್ಚನ್ನ ಆರೋಪಿಗಳು ಪೊಲೀಸರಿಗೆ ಒಪ್ಪಿಸಿದ್ರು. ಆದ್ರೀಗ ಇಬ್ಬರ ಕೈನಲ್ಲಿ ರಾರಾಜಿಸಿದ್ದ ಮಚ್ಚು ಫೈಬರ್ನಿಂದ ಮಾಡಿದ್ದು ಅಂತ ಪೊಲೀಸರು ಹೇಳ್ತಿದ್ದಾರೆ. ಇದನ್ನೇ ನೆಪ ಮಾಡಿಕೊಂಡು ಪೊಲೀಸ್ ಠಾಣೆಯಿಂದ ವಿನಯ್ ಗೌಡ ಮತ್ತು ರಜತ್ ರಾತ್ರೋರಾತ್ರಿ ಬಿಡುಗಡೆ ಮಾಡಿದ್ದಾರೆ. ಆರೋಪಿಗಳ ಮಾತನ್ನ ಕೇಳಿ ಫೈಬರ್ ಮಚ್ಚು ಎಂಬ ನಿರ್ಧಾರಕ್ಕೆ ಪೊಲೀಸರು ಬಂದಿದ್ದಾರೆ. ಇದೀಗ ನೋಟಿಸ್ ನೀಡಿ ಆರೋಪಿಗಳನ್ನ ಬಿಟ್ಟು ಕಳಿಸಿದ್ದು ಇವತ್ತು ಬೆಳಗ್ಗೆ 10:30ಕ್ಕೆ ಠಾಣೆಗೆ ಬರುವಂತೆ ಪೊಲೀಸರು ಸೂಚನೆ ನೀಡಿದ್ದಾರೆ ಅಂತ ತಿಳಿದು ಬಂದಿದೆ. ಇದೆಲ್ಲದರ ಮಧ್ಯೆ ಪೊಲೀಸರ ಕ್ರಮವೇ ಯಾಕೋ ಅನುಮಾನ ಹುಟ್ಟಿಸುವಂತಿದೆ. ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾದ್ರೆ ಅಸಲಿಯತ್ತು ಗೊತ್ತಾಗ್ಲಿದೆ.